ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಸ್ ವರ್ಕ್. ಮಾರ್ನಿಂಗ್ ರೂಟೀನ ಈ ಥರ ಮಾಡಿದ್ರೆ ಫುಲ್ ಡೇ ಆ್ಯಕ್ಟಿವ್, ಬೆಲ್ಲಿ ಫ್ಯಾಟ್ಗೆ ವೆರಿ ಎಫೆಕ್ಟಿವ್. ಮತ್ತು ಏನೇನು ಅಷ್ಟು ಸೂರ್ಯನ ನೋಡ್ಕೊಂಡ್ಬಿಡೋಣ. ನೋಡಿ ಮಾರ್ನಿಂಗ್ ಸನ್ರೈಸು, ಈ ವೆದರು, ಈ ಗಾಳಿ, ತಣ್ಣನ ಗಾಳಿ ಎಷ್ಟು ಚೆನ್ನಾಗಿರ್ತದೆ. ಹಳ್ಳಿಯರು ಇದ್ದವ್ರಿಗೆ ಇದು ಮಜಾ ಗೊತ್ತಿರುತ್ತದೆ. ಈ ಮಾರ್ನಿಂಗ್ ರೂಟೀನ್ ಈ ಥರ ಇದ್ದರೆ ಫುಲ್ ಡೇ ಆ್ಯಕ್ಟಿವ್ ಇರ್ತೀವಿ. ಮತ್ತು ಏನಂದರೆ ನಮ್ಮದು ಏನು ವೆಯ್ಟ್ ಲಾಸೋದು ಪ್ರೊಸೀಜರ್ ಇದಲ್ವ, ಜರ್ನಿ ಇದೆಲ್ಲ, ಅದು ಬ್ರೇಕ್ ಡೌನ್ ಆಗೋದೇ ಇಲ್ಲ. ಬಟ್ ಮಾರ್ನಿಂಗ್ ಯಾವಾಗಲೂ ಈ ಥರ ಟ್ರೈ ಮಾಡಿದ್ರೆ ನಮ್ಮ ಬೆಲ್ಲಿ ಫ್ಯಾಟು ಈಸಿಯಾಗಿ ಕಡಿಮೆ ಆಗ್ತದೆ. ಸೊ ಇದು ಬೆಸ್ಟ್ ರೂಟೀನ್ ಅಂತ ಹೇಳಬೇಕು. ಸೊ ಈ ಬೆಲ್ಲಿ ಫ್ಯಾಟ್ಗೋಸ್ಕರ ಅಂತಂದರೆ ಏನಂದರೆ ಇವಾಗ ಫುಲ್ ಆಗ್ಬಿಡ್ತದೆ ಈಗಿನೆಲ್ಲ, ಫುಲ್ ಎಲ್ಲರಿಗೂ ನಮಗೆ ಬೆಲ್ಲಿ ಫ್ಯಾಟ್ ಪ್ರಾಬ್ಲಮೇ ಜಾಸ್ತಿ ಇದೆ. ಎಸ್ಪೆಷಲಿ ಏನಂದರೆ ಡೆಲಿವರಿ ಆದಮೇಲೆ ನೋಡ್ಬೋದು ನನ್ನ ಫೇಸೆಲ್ಲ ಫಫಿ ಆಗಿದೆ. ಇವಾಗ ಮಲ್ಕೊಂಡಿದ್ದೀನಲ್ವ ಫುಲ್ಲು. ಬಟ್ ಒಂದು ಗುಡ್ ನ್ಯೂಸ್ ಏನಂದರೆ ಇವಾಗ ನನಗೆ ಕಾನ್ಸ್ಟಿಪೇಷನ್ ಇತ್ತಲ್ವ, ಇವಾಗ ಕಡಿಮೆ ಆಗಿದೆ. ಯಾಕಂದ್ರೆ ನಾನು ಡೈಲಿ ಗಟ್ ಹೆಲ್ತ್ ಪೌಡರ್ ಕುಡಿತಾ ಇದ್ದೀನಿ ಮಾರ್ನಿಂಗ್ ಎಂಟಿ ಶ್ರಮಕ್ಕೂ. ಸೊ ಹೀಗಾಗಿ ಬೆಳಗ್ಗೆ ಅನ್ಕೊಳ್ಳೋದು ವಾಶ್ರೂಮ್ ನೀಟಾಗಿ, ಅಂದರೆ ನಾವಾಗೆ ಹೋಗೋ ಅವಶ್ಯಕತೆ ಇಲ್ಲ, ತಾನಾಗೆ ಕಳಿಸುತ್ತೆ ಅದು. ಸೊ ಅಷ್ಟು ಚೆನ್ನಾಗಿ ಆಗ್ತಾಯಿದೆ, ಪರವಾಗಿಲ್ಲ, ಇದು ಆಗ್ತಾಯಿದೆ. ಸೊ ಹಾಗೆ ನೀರನ್ನು ಚೆನ್ನಾಗಿ ಕುಡಿತಾ ಇದ್ದೀನಿ. ಇದರಿಂದ ನಂದೇನು ಕಾನ್ಸ್ಟಿಪೇಷನು ಮತ್ತು ಬ್ಲೋಟಿಂಗು, ಇಂಡೈಜೆಷನ್ ಇತ್ತೆಲ್ಲ ಎಲ್ಲನೂ ಕಡಿಮೆ ಆಗ್ತಿದೆ. ಸೊ ಇದೊಂದು ಗಟ್ ಹೆಲ್ತ್ ಪೌಡ್ರು ಭಾಳ ಯೂಸ್ಫುಲ್ ಆಗಿದೆ. ಮಾರ್ನಿಂಗ್ ಸೂರ್ಯ ಇದ್ದಾಗ ಸೂರ್ಯ ನಮಸ್ಕಾರ ಮಾಡದೇ ಇದ್ರೆ ಇರುತ್ತೆ. ಸೊ ಇದೊಂದು ಮಾಡಿದ್ರೆ ಸಾಕು, ಫುಲ್ ಬಾಡಿ ಆ್ಯಕ್ಟಿವ್ ಆಗುತ್ತೆ, ಫುಲ್ ಡೇ ಆ್ಯಕ್ಟಿವ್ ಇರ್ತೀವಿ. ಸೊ ನಾನೊಂದಿಷ್ಟು ನನ್ನ ಮಗಳು ಕರ್ಕೊಂಡು ಏನೋ ಸೂರ್ಯ ನಮಸ್ಕಾರ ಮಾಡಿದ್ವಿ. ಒಂದು 10 ಅಷ್ಟೇ ಮಾಡಿದ್ದು. ಬಟ್ 10 ಅಂದರೂ ಚೆನ್ನಾಗಿ ಎಫೆಕ್ಟಿವ್ನೇ ಅದಾವ. 10 ಅಂದರೆ ಒಂದು ಸೂರ್ಯ ನಮಸ್ಕಾರದ ರೌಂಡಿಗೆ 14 ಕ್ಯಾಲ್ರಿ ಕಡಿಮೆ ಆಗುತ್ತೆ. ಸೊ ಒಂದು 10 ಮಾಡಿದ್ರೆ 140 ಕ್ಯಾಲ್ರಿ ಆರಾಮಾಗಿ ಈಸಿಯಾಗಿ ಬರ್ನ್ ಆಗುತ್ತೆ. ಸೊ ನನ್ನ ಮಗಳ ಜೊತೆ ಅವಳು ಕರ್ಕೊಂಡು ಈ ಥರ ಎಕ್ಸಸೈಸ್ ಮಾಡೋದಿದೆ ನೋಡಿ. ನಾನು ಎಲ್ಲಿ ಹೋದರೂ ನನ್ನ ಮಗಳು ಬೆನ್ನಿಂದನೇ ಇರ್ತಾಳೆ. ಸೊ ಅವಳು ಬಿಟ್ಟು ಮೇಲೆ ಬಂದಿದ್ದೆ, ಬಟ್ ಅಳ್ತಾ ಇದ್ಲು, ಮತ್ತೆ ಹೋಗಿ ಕರ್ಕೊಂಡ್ಬಂದು ಸೊ ಅವಳನ್ನ ಕರ್ಕೊಂಡು ನಾನು ಎಕ್ಸಸೈಸ್ ಮಾಡಿದ್ದು. ಯಾವಾಗಲೂ ಬ್ರೀದ್ ಇನ್ ಬ್ರೀದ್ ಔಟ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಅಂದಾಗ ಅಷ್ಟೇ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ, ಅಂದರೆ ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಹೇಗೆ ನಾವು ಬ್ರೀದ್ ಇನ್ ಮಾಡಬೇಕು, ಬ್ರೀದ್ ಔಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಾವು ತಲೆಯಲ್ಲಿಟ್ಟುಕೊಂಡು ಎಕ್ಸಸೈಸ್ನ ಮಾಡಬೇಕು. ಇನ್ನು ನೋಡ್ಬೋದು, ಈ ಮಾರ್ನಿಂಗಲ್ಲಿ ನಾವು ಈ ಥರ ಸ್ಟ್ರೆಚ್ ಮಾಡೋದು, ಸ್ವಲ್ಪ ವಾಕ್ ಮಾಡೋದು, ಇದರಿಂದ ಏನಾಗುತ್ತೆ ಅಂದರೆ ಫುಲ್ ಡೇ ಆ್ಯಕ್ಟಿವ್ ಇರುತ್ತೆ ಮನುಷ್ಯ. ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತು ಕ್ರೇವಿಂಗ್ಸ್ ಎಲ್ಲನೂ ಕಡಿಮೆ ಆಗುತ್ತೆ. ಇವಾಗ ನಾನು ಏನಂದರೆ ಜಾಸ್ತಿ ಮಾರ್ನಿಂಗ್ ಎದ್ದ ತಕ್ಷಣ ಮೇಲೆ ಬಂದು ಒಂದು 10 ಸೂರ್ಯ ನಮಸ್ಕಾರ, ಒಂದು 10 ನಿಮಿಷ ವಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದಷ್ಟು ಬೆಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಹೇಗೆ ಮಾಡ್ತಾಯಿದ್ದೀರಾ? ಈ ಥರನೂ ಮಾಡ್ತಿದ್ರಾ, ಬೇರೆ ಏನು ಮಾಡ್ತಿದ್ರಾ ಅಂತ ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು ಸಹ ಎಕ್ಸಸೈಸ್ ಟ್ರೈ ಮಾಡ್ತಿದ್ದಾಳೆ. ಸೂರ್ಯ ನಮಸ್ಕಾರ ಮಾಡಂದರೆ ಏನೇನೇ ಮಾಡ್ತಾಳೆ. ಆ್ಯಕ್ಚುಲಿ ಅವಳಿಗೆ ಸೂರ್ಯ ನಮಸ್ಕಾರ ಅನ್ನೋಕ್ಕಿಂತ ಓಂ ಭಗವತೆ ಮಾಡು ಅಂದರೆ ಸಾಕು, ತಾನೇ ಮಾಡ್ತಾಳೆ. ಸೊ ಅವಳಿಗೆ ಮಾಡು ಅನ್ನೋದು ಬದಲು ನಾನು ಮಾಡಿದ್ರೆ ಮಾಡ್ತಾಳೇನೋ ಅಂತ ಟ್ರೈ ಮಾಡಿದೆ. ಸೊ ನೋಡ್ತಾ ಅವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನನ್ನಷ್ಟು ಆ್ಯಕ್ಯುರೇಟ್ ಮಾಡಲ್ಲ, ಬಟ್ ಟ್ರೈ ಮಾಡ್ತಾಳಲ್ಲ, ಅದು ಇಷ್ಟ ನನಗೆ. ಈ ಟಾಡ್ಲರ್ ಫೇಸ್ ಇದೆ ನೋಡು ಮಕ್ಕಳದು, ಫುಲ್ ಹೈಪರ್ ಆ್ಯಕ್ಟಿವ್. ಇವಳಂತರೂ ಹೆಂಗಂದರೆ ಇಷ್ಟು ಮಾತಾಡ್ತಾಳೆ, ಮಾತೇ ಮುಗಿಯಲ್ಲ, ಅಷ್ಟು ಮಾತಾಡ್ತಾಳೆ, ಅಷ್ಟು ಕ್ವಶನ್ಸ್ ಕೇಳ್ತಾಳೆ. ಅವಳ ಕ್ವಶನಿಗೆ ಆನ್ಸರ್ ಮಾಡೋಕ್ಕೆ ಕೆಲವೊಮ್ಮೆ ನಾನೇ ಸ್ಟ್ರಕ್ ಆಗಿರ್ತೀನಿ, ಅಷ್ಟು ಮಾತಾಡ್ತಾಳೆ. ಆ ಗೊಂಬೆ ತೊಗೊಂಡು ಆಡಿದ್ನೆ, ಆಟಿಕೆ ಸಾಮಾನು ತೊಗೊಂಡು ಆಡಿದ್ನೆ, ಇದೆಲ್ಲ ಆಡೋದಲ್ಲೇ ಹುಡುಗರ ಜೊತೆ ಆಡಿದ್ನೆ, ಈ ಥರ ಮಾಡ್ತಾಳೆ. ಸೊ ಇದು ಇವಳು ಕರ್ಕೊಂಡು ನನ್ನ ರೂಟೀನ್ ಆಗಿರ್ತದೆ ಮಾರ್ನಿಂಗು. ನೀವು ಇದೇ ಥರ ಮಾಡ್ತೀರಾ? ಓಕೆ. ಮತ್ತು ಸ್ವಲ್ಪ ವಾಕಿಂಗ್ ಮಾಡಿದೆ. ಈ ವಾಕಿಂಗ್ ಅಂತೂ ಬಂದು ಹೆಂಗಂದರೆ ಎಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಮಾಡಬೇಕು. ಫುಲ್ ಬಾಡಿ ಒಂಥರ ಕಾಮು, ರಿಲ್ಯಾಕ್ಸೇಷನ್ ಆಗುತ್ತೆ. ಎಸ್ಪೆಷಲಿ ಬೇರ್ ಫಾಟ್ ಅಂದರೆ ಚಪ್ಪಲಿ ಅಥವಾ ಏನು ಶೂ ಹಾಕಲಾರ್ದೆ ದೊಡ್ಡ ಕಾಲಲ್ಲಿ ಮಾಡಬೇಕು. ಇದು ನೋಡ್ಬೋದು ನೀವು ನಮ್ಮ ಟೆರೆಸ್ಸು. ಆ್ಯಕ್ಚುಲಿ ಕೆಳಗಡೆ ಕಟ್ಟಿಗೆದಿದೆ ನಮ್ಮದು, ಅದೇನೋ ಡಬ್ಬಣಿಕೆ ಏನೋ ಅಂತಾರೆ, ಕಟ್ಟಿಗೆದಿದೆ. ಬಟ್ ಮೇಲೆ ಮಾತ್ರ ಸಿಮೆಂಟ್ ಹಾಕ್ಸಿದ್ದಾರೆ. ಯಾಕಂದರೆ ಈಗ ಮಳೆಗಾಲಲ್ಲೆಲ್ಲ ನೀರು ನಿಂತು ಈಗ ಹುಲ್ಲು ಬೆಳೀತದ ಅಥವಾ ಕಸ ಕಡ್ಡಿ ಬರ್ತದೆ, ಇದರಿಂದ ನೀರು ಮತ್ತೆ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ಅಪ್ಪಾಜಿ ಏನು ಮಾಡಿದ್ದಾರೆ, ಫುಲ್ ಸಿಮೆಂಟ್ ಹಾಕಿದ್ದಾರೆ ನೋಡ್ಬೋದು. ಇದರಿಂದ ಏನಾಗುತ್ತೆ, ಚೆನ್ನಾಗಿ ನೀರನ್ನು ಕೆಳಗಡೆ ಬರಲ್ಲ, ನಮಗೂ ಮೇಲೆ ಬಂದು ಆಟಲಿಕ್ಕೂ ಚೆನ್ನಾಗಿರ್ತದೆ. ಸೊ ಇದಿಷ್ಟು ವಾಕ್ ಮಾಡಿಕೊಂಡು ನಾನು ಏನೇನು
ಸೊ ಅವಳು ನನ್ನ ಮಗಳನ್ನೂ ಸಹ ವಾಕ್ ಮಾಡ್ತಾ ಇದ್ದಾಳೆ, ರನ್ನಿಂಗ್ ಮಾಡ್ತಾಳೆ. ಈ ಸಲ ಈ ಥರ ಎಳೆ ಬಿಸಿಲಲ್ಲಿ ಸ್ವಲ್ಪ ಕಿರಣಗಳನ್ನು ತೊಗೊಂಡ್ರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಬೋನ್ ಸ್ಟ್ರೆಂತು, ವೆಯ್ಟ್ ಲಾಸಿಗೂ ವೆರಿ ಎಫೆಕ್ಟಿವ್. ಎಸ್ಪೆಷಲಿ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗಲ್ಲ ಈ ಡೆಫಿಷಿಯನ್ಸಿ ಇರೋದ್ರಿಂದ. ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ವೆಯ್ಟ್ ಲಾಸ್ ಆಗಲ್ಲ. ಸೊ ಅದಕ್ಕೆ ನಾವು ಕಂಪಲ್ಸರಿ ಮಾರ್ನಿಂಗ್ ಒಂದು 10 ಮಿನಿಟ್ಸ್ ಆದರೂ ಸೂರ್ಯನ ಕಿರಣಗಳನ್ನು ತಗೋಬೇಕು. ಇದು ನ್ಯಾಚುರಲ್ ವಿಟಮಿನ್ ಡಿ. ಸೊ ಇದರಿಂದ ಏನಾಗುತ್ತೆ, ಬೆಸ್ಟ್ ವೆಯ್ಟ್ ಲಾಸೂ ಆಗುತ್ತೆ, ನಮ್ಮ ಸ್ಕಿನ್ನು, ನಮ್ಮ ಬಾಡಿ ಒಳಗೆ ಬೋನ್ಸು ಎಲ್ಲನೂ ಗಟ್ಟಿಯಾಗುತ್ತೆ. ಮತ್ತು ಇದು ಮಾಡ್ಕೊಂಡು ನಾನು ಕೆಳಗಡೆ ಹೋಗಿ ಎಕ್ಸಸೈಸ್ ಮಾಡಿದೆ. ಯಾವ್ಯಾವ ಎಕ್ಸಸೈಸ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಈ ಎಕ್ಸಸೈಸ್ಗಳನ್ನ 10 ಮಿನಿಟ್ಸ್ ಮಾಡಿದ್ದು, ಓನ್ಲಿ 10-20 ರಿಪಿಟೇಷನ್ ಮಾಡಿದ್ದೀನಿ. ನೋಡಬಹುದು ಕೆಲವೊಂದಿಷ್ಟು ನೋಡಿ, ಲೈಕ್ ಹೈ ನೀ ಸ್ವಲ್ಪ ಕ್ರಾಸ್ ನೀದು, ಸ್ವಲ್ಪ ಒನ್ ಲೆಗ್ ಲಿಫ್ಟು. ಈ ಒನ್ ಲೆಗ್ ಲಿಫ್ಟ್ ಮಾಡೋದ್ರೆ ಏನಾಗುತ್ತೆ, ಬ್ಯಾಕ್ ಹಿಪ್ ಫ್ಯಾಟ್ ಕಡಿಮೆ ಆಗುತ್ತೆ. ಸೊ ಇದನ್ನು ಆ್ಯಕ್ಚುಲಿ 100-200 ರಿಪಿಟೇಷನ್ ಮಾಡಬೇಕು. ಸದ್ಯ ನಾನು ಕಡಿಮೆನೇ ಮಾಡ್ತಾಯಿದ್ದೀನಿ, ಬಟ್ ನೆಕ್ಸ್ಟಿಂದ ನಾನು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ನಾವು ಸ್ಲೋ ಆಗಿ ಮಾಡಬೇಕು. ದೆನ್ ನಾನು ವಾಲ್ ಪುಷಪ್ ಮಾಡಿದ್ದೆ. ಮೊದಲೆಲ್ಲ ವಾಲ್ ಪುಷಪ್ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ, ನೋಡ್ಬೋದು. ಇವಾಗ ವಾಲ್ ಪುಷಪ್ ಮಾಡ್ತಾಯಿದ್ದೀನಿ. ಸೊ ಇವನ್ನ ನಾನು 10 ಮಾಡಿದೆ. ಸೊ ಯೂಶ್ವಲಿ 10 ವಾಲ್ ಪುಷಪ್ ಮಾಡ್ತಾಯಿದ್ರೆ ನಾವು ನೆಕ್ಸ್ಟು ಫುಲ್ಲು ಲೋವರ್ ಆಗಿ ಟ್ರೈ ಮಾಡಬೇಕಂತೆ. ಸೊ ನೋಡೋಣ. ಸದ್ಯಕ್ಕೆ ಇದೆಷ್ಟೇ ವಾಲ್ ಪುಷಪ್ ಮಾಡಿದ್ದು. ಇದು ಹೆಂಗಂದರೆ, ಇವ್ರು ನಮ್ಮ ಮಕ್ಕಳನ್ನ ಕರ್ಕೊಂಡು ಮಾಡೋದಿರ್ತದೆ ನೋಡಿ, ಫುಲ್ಲು ಕಿರಿಕಿರಿ ಮಾಡ್ತಿರ್ತಾರೆ. ಅವಳು ಹಾಗೆ ಅಲ್ಲೇ ಮೊಬೈಲ್ ಮುಂದೆ ನಾನು ರೆಕಾರ್ಡಿಂಗ್ ಇಟ್ಟಿನಲ್ವ, ಸೊ ಫುಲ್ ಕಾಡಿಸ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಮ್ಯೂಟ್ ಮಾಡಿದ್ದೀನಿ. ಸೊ ಅವಳ ಜೊತೆ ಮಾತಾಡ್ಕೋತಾ ಕುಡ್ಕೋತಾ ಮಾಡೋದನ್ನೋದಿದೆ ನೋಡಿ, ಫುಲ್ ಇದು. ಸೊ ಇದನ್ನು ಒನ್ ಲೆಗ್ ಸ್ಕ್ವಾಟ್ ಅಂತ ಕರಿತೀವಿ, ಅಥವಾ ಕ್ರಾಸ್ ಲೆಗ್ ಸ್ಕ್ವಾಟ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಒನ್ ಸೈಡ್ ಫ್ಯಾಟು ಏನು ಜಾಸ್ತಿ ಇರ್ತದಲ್ಲ ಅದನ್ನು ಕಡಿಮೆ ಆಗುತ್ತೆ. ಒಂಥರ ಬಾಡಿ ವೇಟೆಡ್ ಎಕ್ಸಸೈಸ್ ಅಂತ ಹೇಳ್ಬೋದು. ಇವು ಎಕ್ಸಸೈಸ್ಗಳು ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಕರೆಕ್ಟ್ ಇರಬೇಕು. ಅಟ್ಲೀಸ್ಟ್ ನಾರ್ಮಲ್ ಬ್ರೀದಿಂಗ್ ಆದರೂ ನೀಟಾಗಿ ಇರಬೇಕು. ಸೊ ಉಸಿರು ಗಟ್ಟಿ ಹಿಡಿದು ಆ ಥರ ಎಲ್ಲ ಮಾಡಬಾರ್ದು. ಸೊ ಅವಳು ಎಕ್ಸಸೈಸ್ ಮಾಡ್ತೀನಿ ಅಂತ ಬಂದು, ಸೊ ನಾನು ಅವಳು ಕರ್ಕೊಂಡೆ, ಬಾ ಹಾಗಾದರೆ ಮಾಡೋಣ ಅಂತೇಳಿ. ನನಗೆ ವೇಟೆಡ್ ಸ್ಕ್ವಾಟ್ ಮಾಡಬೇಕಿತ್ತಲ್ವ, ಸೊ ಅವನು ಕರ್ಕೊಂಡು ನಾನು ಸ್ಕ್ವಾಟ್ ಮಾಡಿದೆ. ನೋಡ್ಬೋದು, ಜರಿತಾ ಇದ್ದಾಳೆ. ಮೊದಲೆಲ್ಲ ಈಸಿಯಾಗಿ ಕೂಡ್ತಿದ್ಲು, ಇವಾಗ ಸ್ವಲ್ಪ ವೇಟ್ ಹೆಚ್ಚಾಗಿದ್ದಾಳೆ ಅವಳು. ಸೊ ಅವಳು ವೇಟ್ ಕರ್ಕೊಂಡು ನಾನು ಮಾಡ್ತಾ ಇರೋದು. ಸೊ 10 ಅಷ್ಟೇ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ನೀವು ಈ ಥರ ಮಾಡ್ತೀರಾ? ಡಂಬಲ್ಸೇ ಬೇಕಂತ ಇಲ್ಲ ರೀ, ಬಾಟಲ್ ಯೂಸ್ ಮಾಡ್ಬೋದು, ನಮ್ಮ ಮಕ್ಕಳನ್ನ ಯೂಸ್ ಮಾಡ್ಬೋದು. ಅವ್ರು ಕರ್ಕೊಂಡು ಅವ್ರಿಗೆ ಫನ್ ಆಗುತ್ತೆ, ಅವರು ನಮ್ಮ ಜೊತೆ ಇರೋಂಗಾಗುತ್ತೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ಎಕ್ಸಸೈಸ್ ಮಾಡ್ಬೋದು. ಈ ಥರ ಒನ್ ಲೆಗ್ ಲಿಫ್ಟ್ ಅಥವಾ ನೀತನ ಲಿಫ್ಟ್ ಅಂತ ಕರಿತೀವಿ. ಈ ಥರ ಲಿಫ್ಟ್ ಮಾಡೋದ್ರಿಂದ ಏನಾಗುತ್ತೆ, ನೀ ಲಿಫ್ಟು ಲೋವರ್ ಹ್ಯಾಂಗಿಂಗ್ ಬೆಲ್ಲಿ ಎಸ್ಪೆಷಲಿ ಭಾಳ ರೆಡ್ಯೂಸ್ ಆಗುತ್ತೆ. ನಿಜ ಹೇಳ್ತೀನಿ, ಹ್ಯಾಂಗಿಂಗ್ ಬೆಲ್ ಕಡಿಮೆ ಆಗುತ್ತೆ, ಬಟ್ ಈ ಸ್ಟ್ಯಾಂಡಿಂಗ್ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡಬೇಕು, ಮತ್ತು ಕೋರ್ ಎಕ್ಸಸೈಸ್ಗಳನ್ನ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದರೆ, ಬ್ರೀದ್ ಇನ್ನು, ಬ್ರೀದ್ ಔಟು, ಹೋಲ್ಡು. ಈಗ ನಾವು ಅಬ್ಡಾಮಿನಲ್ ಅಂದರೆ ಹೊಟ್ಟೆ ಭಾಗನ ಎಳ್ಕೋಬೇಕು ಒಳಗಡೆಯಿಂದ ಉಸಿರಿಂದ, ಆವಾಗ ನಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟಾಗಿತ್ತು ಎಕ್ಸಸೈಸ್ಗಳು. ಎಕ್ಸಸೈಸ್ ಆದಮೇಲೆ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು. ಸೊ ನಾನು ರಾತ್ರಿಯೇ ಮೆಂತ್ಯಕಾಳು ಮತ್ತು ಅಜ್ವಾನ ನೆನೆ ಇಟ್ಟಿರ್ತೀನಿ. ಮೆಂತ್ಯಕಾಳು ಅಷ್ಟೇ ನನಗೆ ಕುಡಿಯೋಕ್ಕಾಗಲ್ಲ, ಸ್ಮೆಲ್ ಇರುತ್ತೆ. ಬಟ್ ಅದಕ್ಕೆ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನು ಅಜ್ವಾನ ಹಾಕ್ತೀನಿ. ಸೊ ಬೆಸ್ಟ್, ಏನೂ ಸ್ಮೆಲ್ ಬರೋದಿಲ್ಲ. ಸೊ ಅದನ್ನು ಅದು ಅಷ್ಟಲ್ಲದೆ ಮತ್ತು ಗಟ್ ಹೆಲ್ತ್ ಪೌಡ್ರನಿದೆ, ಅದನ್ನು ಕುದಿಸಿ ಅದೊಂದು ಗ್ಲಾಸು ಮತ್ತು ಇದೊಂದು ಗ್ಲಾಸು 2 ಗ್ಲಾಸ್ ಕುಡಿದು ಕೂತೆ. ನೆಕ್ಸ್ಟ್ ನಾವು ಯಾವಾಗ ನಾವು ಟಿಫನ್ ಮಾಡ್ತಿರ್ತೀವಲ್ಲ, ಇದು ಸ್ಮೂದೀದು ಆಪ್ಷನ್ಸು. ಯಾರಾದರೂ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು. ನಾನು ಇವ್ನ ನೋಡಿಕೊಂಡೆ, ನನಗೆ ಯಾವ್ದು ಇಷ್ಟ ಆಗುತ್ತೋ ಅವ್ನು ಟ್ರೈ ಮಾಡ್ತಿರ್ತೀನಿ. ಸ್ಮೂದೀಸ್ ಯಾಕೆ ಟ್ರೈ ಮಾಡಬೇಕಂದ್ರೆ, ಹೈ ಪ್ರೋಟೀನ್ ಇರುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಸೊ ಮಕ್ಕಳು ಕರ್ಕೊಂಡು, ಸೊ ಈ ಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಪ್ಪ ಅಂದರೆ ನಾವು ಮನೆಯಲ್ಲೇ ಮಾಡುವಂಥ ಉಪ್ಪಿಟ್ಟು, ದೋಸೆ, ಈಗ ರಾಗಿ ದೋಸೆ ಅಥವಾ ಮಿಕ್ಸ್ ಕಾಳು ದೋಸೆ, ಇಡ್ಲಿ, ಈ ಥರನೂ ಸಹ ನಾವು ತಿಂದು, ಬಟ್ ಪೋರ್ಷನ್ ಕಂಡಲ್ಲಿ ತಿನ್ನಬೇಕು. ನೋಡಿದ್ರಲ್ಲ ಮಾರ್ನಿಂಗ್ ರೂಟೀನು. ಓಕೆ, ನಿಮಗೆ ಈ ರೂಟೀನ್ ಇಷ್ಟ ಆಗೈತೆ ಅನ್ಕೋತೀನಿ. ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ ಫೋಕಸ್ಡ್. ಸದ್ಯ ನನಗೆ ಜಾಸ್ತಿ ಫೋಕಸ್ ಆನ್ ಬೆಲ್ಲಿ ಇರ್ತದೆ, ಯಾಕಂದರೆ ಇದು ಪೋಸ್ಟ್ ಪಾರ್ಟಮ್ ಜಲ್ದಿ ಹಾಗೆ ದಪ್ಪನ ಆಗಿರೋದು. ಆ್ಯಕ್ಚುಲಿ ಇನ್ನೊಂದು ಏನಂತ ಹೇಳಬೇಕಂದ್ರೆ, ಹ್ಯಾಂಗಿಂಗ್ ಬೆಲ್ಲಿ ಕಡಿಮೆ ಆಗುತ್ತಾ ಕಡಿಮೆ ಆಗಲ್ವಾ ಅನ್ನೋದು ಭಾಳ ಇದು ಇದೆ ಆ್ಯಕ್ಚುಲಿ. ಬಟ್ ನಿಜ ಹೇಳ್ತಾ ಇದ್ದೀನಿ, ಹ್ಯಾಂಗಿಂಗ್ ಬೆಲ್ಲಿ ಕಡಿಮೆ ಆಗುತ್ತೆ, ಬಟ್ ಕೋರ್ ಎಕ್ಸಸೈಸ್ ಮಾಡಬೇಕು. ಬ್ರೀದ್ ಇನ್ನು, ಬ್ರೀದ್ ಔಟು ಚೆನ್ನಾಗಿ ನೀಟಾಗಿ ಮಾಡಿದ್ರೆ ಕಂಪಲ್ಸರಿ ರಿಸಲ್ಟ್ ಇದೆ. ಸೊ ಈ ಥರ ಎಲ್ಲ ಟ್ರೈ ಮಾಡಿ. ಇದು ನೆಕ್ಸ್ಟ್ ಬರೋ ಟಿಪ್ಸ್ಗೋಸ್ಕರ ಫಾಲೋ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ನೀವು ಈ ಥರ ಯಾವುದಾದ್ರೂ ಎಕ್ಸಸೈಸ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.